ಕನ್ಸ್ಟ್ರಕ್ಷನ್ಸ್ ಅಂದರೆ ನಮ್ಮದೇ ಕಂಪ್ನಿ. ಹೌದು, ಜನರ ಕಷ್ಟ ನನಗೂ ಅರ್ಥ ಆಗುತ್ತೆ. ಆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನನ್ನ ಗಮನಕ್ಕೆ ಬಂದಿಲ್ಲ. ಸತ್ಯ, ಒಂದ್ ವೇಳೆ ಗಮನಕ್ಕೆ ಬಂದಿದ್ರೆ ಹೀಗಾಗಕ್ ನಾನು ಬಿಡ್ತಾನೆ ಇರ್ಲಿಲ್ಲ. ಗಮನಕ್ಕೆ ಬರ್ಲಿಲ್ಲ ಅಂತ ಅಷ್ಟು ಬೇಕಾಬಿಟ್ಟಿಯಾಗಿ ಹೇಳೋದು ತಪ್ಪಲ್ವಾ ಸತ್ಯ? ಇವ್ರದೇ ಕಂಪ್ನಿ ಅಂದ್ಮೇಲೆ ಇವ್ರು ಇಂಥ ಅನ್ಯಾಯ ಆಗದೆ ಇರೋ ತರ ನೋಡ್ಕೊಬೇಕಲ್ವಾ ಸತ್ಯ? ಅದ್ ಇವ್ರದೇ ತಪ್ಪು ತಾನೆ? ಆಯ್ತು, ತಪ್ಪು ಇವಂದೆ, ಸರಿನಾ? ನಿಮ್ದೇ ಕಂಪ್ನಿ ಸೀಲು, ನಿಮ್ದೇ ಸೈನು, ಈಗ ಸುಟ್ಟಾಕಿ. ಯಾಕೆ ಸರ್ ಸುಟ್ಟಾಕೋಕೆ ಮನ್ಸು ಬರ್ತಾ ಇಲ್ವಾ? ಈ ರೀತಿ ಯಾಮಾರಿಸ್ಬೇಕು ಅಂತಾನೆ ನಮ್ಮ ಏರಿಯಾಗೆ ಬರ್ತಿದ್ದ. ಗುಂಗ್ರು, ಅವನ ಮೇಲೆ ಯಾಕೆ ಹಾಕ್ತಿದ್ಯಾ ಸತ್ಯ? ಈ ಮಾತನ್ನ ನಾನಾಗ್ಲಿ ಗುಂಗ್ರು ಆಗ್ಲಿ ಹೇಳ್ತಿರೋದಲ್ಲ. ಅವತ್ತು ನಮ್ಮ ಏರಿಯಾ ಜನಗಳೇ ನಮಗಂದಿದ್ದು. ನಮ್ಮ ಜನಗಳ ದೃಷ್ಟಿಲಿ ನಾವು ಯಾವತ್ತೂ ಕೆಟ್ಟವರಾಗಿರ್ಲಿಲ್ಲ. ಆದ್ರೆ ಈ ದೊಡ್ಡ ಮನುಷ್ಯನಿಂದ ನಮ್ಮ ಜನಗಳ ಮಧ್ಯೆ ನಾವೇ ತಲೆ ತಗ್ಸ ಆಗೋಗಿತ್ತು. ಈಗೆಲ್ಲ ಅದು ಯಾಕೆ ಬಿಡ್ರಪ್ಪ, ಏನೋ ಗೊತ್ತಿಲ್ಲದೆ ನಾವು ಮಾತಾಡ್ಬಿಟ್ಟು. ನೀವೇನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರಿ. ನೀವು ಓದಿಲ್ಲ ಬರ್ದಿಲ್ಲ ತಪ್ಪು ತಿಳ್ಕೊಂಡ್ರಿ. ಆದ್ರೆ ಸಾಹೇಬ್ರು ಓದಿರೋರು, ಪ್ರಪಂಚ ಸುತ್ತಿರೋರು, ತುಂಬಾ ದೊಡ್ಡವರು. ಆದ್ರೂ ಅವ್ರಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಅನ್ಯಾಯ ಆಗೋಯ್ತು ಅಲ್ವಾ ಸಾರ್? ನಿಜವಾಗ್ಲೂ ಇದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಈ ಅಗ್ರಿಮೆಂಟ್ಗಳ ಮೇಲೆ ನನ್ನ ಸೈನ್ ಹೇಗ್ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸತ್ಯ, ಸರಿ ಬಿಡಿ, ಒಟ್ಟಾರೆ ನೀವೇ ಮಾಡಿರೋ ಎಡವಟ್ನ ನೀವೇ ಸರಿ ಮಾಡಿ ಸೈ ಅನ್ಸ್ಕೊಬಿಟ್ರಿ. ಮಗುನು ಚಿವುಟಿ ತೊಟ್ಲು ತೂಗೋದನ್ನ ನಿಮ್ಮಂತ ದೊಡ್ಡವ್ರು ನೋಡಿ ಕಲ್ತ್ಕೊಬೇಕು. ಸಾಕು. ನಮ್ಮ ಜನಗಳು ಮನೆ ಕಳ್ಕೊತೀವಿ ಅಂತ ಎಷ್ಟು ನೋವು ಅನ್ಭವಿಸಿದ್ರು. ಆ ನೋವು ಸಾರ್ಗೂ ತಿಳಿಲಿ ಅಂತ ಸತ್ಯ. ಹೌದು, ಜನರ ಕಷ್ಟ ನನಗೂ ಅರ್ಥ ಆಗುತ್ತೆ. ಆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನನ್ನ ಗಮನಕ್ಕೆ ಬಂದಿಲ್ಲ. ಸತ್ಯ, ಒಂದ್ ವೇಳೆ ಗಮನಕ್ಕೆ ಬಂದಿದ್ರೆ ಹೀಗಾಗಕ್ ನಾನು ಬಿಡ್ತಾನೆ ಇರ್ಲಿಲ್ಲ. ಗಮನಕ್ಕೆ ಬರ್ಲಿಲ್ಲ ಅಂತ ಅಷ್ಟು ಬೇಕಾಬಿಟ್ಟಿಯಾಗಿ ಹೇಳೋದು ತಪ್ಪಲ್ವಾ ಸತ್ಯ?
ಇವ್ರದೇ ಕಂಪ್ನಿ ಅಂದಮೇಲೆ ಇವ್ರು ಇಂಥ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಬೇಕಲ್ವಾ ಸತ್ಯ? ಅದು ಇವ್ರದೇ ತಪ್ಪು ತಾನೆ? ಆಯ್ತು, ತಪ್ಪು ಇವಂದೆ, ಸರಿನಾ? ಆದ್ರೆ ಆ ತಪ್ಪ ನೀನ್ ಸರಿ ಮಾಡಿದಂತಾನೆ, ಇನ್ಯಾಕ್ ಪದೇ ಪದೇ ಅದೇ ಮಾತು? ಸತ್ಯ, ಹಾಗಿದ್ರೆ ನೀನು ನಂದೇ ತಪ್ಪು ಅಂತ ನಂಬ್ತಿದ್ಯಾ? ಇದನ್ನೆಲ್ಲ ಬೇಕು ಅಂತ ಮಾಡ್ದೆ ಅಂತ ಹೇಳಕ್ ಬರ್ತಿದ್ಯಾ? ನಾನ್ ಹಾಗೆ ಹೇಳ್ತಿಲ್ಲ ಅಮೂಲ್ ಬೇಬಿ. ಸಾಕು ಸತ್ಯ, ನಾನು ಮೋಸ ಮಾಡೋಷ್ಟು ಚೀಪ್ ಮೆಂಟಾಲಿಟಿ ಅವನು ಅಲ್ಲ. ನಮ್ ಕಂಪ್ನಿಯಿಂದ ತಪ್ಪಾಗಿರ್ಬೋದು, ಆದ್ರೆ ಇದ್ರ ಹಿಂದೆ ನನ್ ಕೈವಾಡದೆ ಅಂತ ನೀನು ನಂಬ್ತಾ ಇದ್ಯಲ್ಲ? ನಾನ್ ಹಾಗೆಲ್ಲ ಹೇಳ್ದೆ. ನೇರವಾಗಿ ಹೇಳಿಲ್ಲ, ಆದ್ರೆ ನಿನ್ ಮನ್ಸಲ್ಲಿರೋದು ಅದೇ ತಾನೇ. ನಿನಗ್ ನನ್ ಮೇಲೆ ಅನುಮಾನ ಇಲ್ಲ ಅಂದಿದ್ರೆ ಮೊದ್ಲೇ ಎಲ್ಲಾ ವಿಷಯನೂ ಹೇಳ್ತಾ ಇದ್ದೆ. ನೀನ್ ಒಂದ್ ಮಾತು ಹೇಳಿದಿದ್ರೆ ನಾನೇ ಈ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ತಿದ್ದೆ. ಆಗ ಇಷ್ಟೆಲ್ಲ ಒದ್ದಾಡ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಸತ್ಯ. ನಿನಗೆ ನನ್ ಮೇಲೆ ಅನುಮಾನ ಇರೋದಕ್ಕೆ ತಾನೆ ನನ್ನನ್ನೇ ಕರ್ಕೊಂಡೋಗಿ ಅಲ್ಲಿಂದ ಇದನ್ನೆಲ್ಲ ವಾಪಸ್ ತರಿಸಿದ್ದು. ಈ ಜನಕ್ಕೆ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡೋ ದುರಾಸೆ ನನ್ಗಿಲ್ಲ ಸತ್ಯ.